ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು, ಯಾವ ಮಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು. ನಮಸ್ಕಾರ. ಇವತ್ತು ನಾನು ರಂಗಭೂಮಿ, ಕಾವ್ಯ, ಸಾಹಿತ್ಯ, ಯಾವುದೇ ಕಲೆಯು ಮೂಲಭೂತವಾಗಿ ಯಾವುದಕ್ಕೆ ಹಂಬಲಿಸ್ತದೆ, ಯಾವುದನ್ನು ಸಾಧಿಸಲಿಕ್ಕೆ ತುಡಿಯುತ್ತದೆ ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಆ ಸಲುವಾಗಿ ಶ್ರೀ ಗೋಪಾಲಕೃಷ್ಣ ಅಡಿಗರ ಮುನ್ನುಡಿಯಲ್ಲಿನ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈ ಮಾತುಗಳು ಯಾವುದೇ ಕಲೆಗೂ ಅನ್ವಯಿಸಬಹುದಾದ ಅತ್ಯಂತ ಮೂಲಭೂತವಾದ ಮಹತ್ವದ ಆಲೋಚನೆಗಳು. ಹಾಗಾಗಿ ಇದು ತುಂಬ ಮುಖ್ಯ ಎಂದು ನಾನು ಅಂದ್ಕೊಂಡಿದ್ದೇನೆ. ಕಾವ್ಯ ಮುಖ್ಯವಾಗಿ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಇಂದ್ರಿಯಗಳು, ಮನಸ್ಸು, ವಿವೇಚನೆ, ಕನಸು ಇವುಗಳಿಂದ ಕೂಡಿದ ಒಂದೇ ಆದ ಮಾನವನ ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ದೇಶ, ಧರ್ಮ, ಜಾತಿ, ಕುಲ, ಪಂಥ, ಭಾಷೆ ಈ ಎಲ್ಲವನ್ನು ಮೀರಿ ನಿಲ್ಲುವಂಥದ್ದು. ಮೂಲದಲ್ಲಿರುವ ಭಾವನೆಗಳು, ಆಕಾಂಕ್ಷೆಗಳು, ಸುಖ ದುಃಖಗಳು, ಜನನ ಮರಣಗಳು, ಬಡತನ ಶ್ರೀಮಂತಿಕೆಗಳು, ಅನಾರೋಗ್ಯ, ಮನಸ್ವಾಸ್ಥ್ಯ, ಸಮಚಿತ್ತ, ಮನೋಗ್ರಂಥಿಗಳು ಈ ಎಲ್ಲವೂ ಎಲ್ಲ ಕಡೆಗಳಲ್ಲೂ ಒಂದೇ. ಆದ್ದರಿಂದ ಒಂದು ಜಾತಿ ಪಂಥದವರು ಬರೆದ ಕಾವ್ಯ ಇನ್ನೊಂದು ಜಾತಿ ಪಂಥದವರಿಗೆ ಅಲ್ಲ ಎಂಬ ಮಾತು ಅತ್ಯಂತ ಬಾಲಿಶವಾದುದು. ಅಂದಿನ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಪಂಪ, ರನ್ನ, ಕಬೀರ, ಬಸವಣ್ಣ ಇವರ ಸಾಹಿತ್ಯ, ಪರದೇಶದ ಡಾಂಟೆ, ಶೇಕ್ಸ್ಪಿಯರ್, ವರ್ಡ್ಸ್ವರ್ತ್, ಎಲಿಯಟ್, ಯೇಟ್ಸ್ ಮುಂತಾದವರ ಕಾವ್ಯ ಈಗಲೂ ನಮ್ಮ ಮನಸ್ಸನ್ನು ಮುಟ್ಟುವುದು ಹೇಗೆ ಸಾಧ್ಯ? ಇಂದೂ ಕೂಡ ಲ್ಯಾಟಿನ್ ಅಮೇರಿಕಾ, ಪೂರ್ವ ಯುರೋಪ್, ಆಫ್ರಿಕಾದ ಹೊಸ ರಾಷ್ಟ್ರಗಳು ಇಲ್ಲಿ ರಚಿತವಾಗುತ್ತಿರುವ ಕಾವ್ಯ, ಸಾಹಿತ್ಯ ನಮಗೆ ಸಂತೋಷ ಕೊಡುವುದು ಹೇಗೆ? ಭಾಷೆ, ದೇಶ, ಧರ್ಮ, ಸಂಸ್ಕಾರ, ರೀತಿ ಎಲ್ಲವೂ ಆನುಷಂಗಿಕವೇ ಹೊರತು ಮೂಲವಲ್ಲ. ಮೂಲವಾದದ್ದು ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಿಗೂ ಜನಕ್ಕೂ ಸಲ್ಲುವ ಮಾನವ ಹೃದಯ, ಅಂತರಂಗದ ತುಮುಲ. 1. ಮನಸ್ಸಿನ ಮೇಲ್ಪದರಗಳನ್ನಷ್ಟೇ ಒಳಗೊಳ್ಳುವ ಹಾಗೆ ಕಾವ್ಯ ರಚನೆಯಾದರೆ ಉತ್ತಮ ಕಾವ್ಯ ಸಿದ್ಧಿಸುವುದಿಲ್ಲ. ಪ್ರಜ್ಞೆಯ ಜೊತೆಗೆ ಪ್ರಜ್ಞೆಯ ತಳದಲ್ಲಿ ಅಥವಾ ಅದರ ಮೇಲಕ್ಕೆ ಇರುವ ಎಲ್ಲ ಒಳ ಅಂಶಗಳೂ ಹಠಾತ್ತಾಗಿ ಸೇರಿದರೆ ಉತ್ತಮ ಕಾವ್ಯ ಆಗುತ್ತದೆ. ಇದಕ್ಕೆ ನಿರಂತರ ಪರಿಶ್ರಮ ಹೇಗೋ ಹಾಗೆ ಅಸಾಧಾರಣವಾದ ತಾಳ್ಮೆಯಿಂದ ತಕ್ಕ ಮುಹೂರ್ತಕ್ಕಾಗಿ ಕಾಯುವುದೂ ಅಗತ್ಯ. 2. ಸಾಧಿಸಬೇಕಾದದ್ದು ಇತರರಿಗೆ ಮನೋರಂಜಕವಾಗುವ ಅಭಿವ್ಯಕ್ತಿಯನ್ನಲ್ಲ, ತನಗೆ ಅತ್ಯಂತ ಸಹಜವಾದದ್ದನ್ನು, ಆಡುವ ಮಾತು ಅಂತರನುಭವದ ತದ್ರೂಪವಾಗುವ ಹಾಗೆ, ಕವಿಯ ವ್ಯಕ್ತಿ ವಿಶೇಷವನ್ನು ಮೆರೆಯುವ ಹಾಗೆ. 3. ರೂಢಿಯಾದದ್ದರ ಒಳಹೊಕ್ಕು ಸಿಡಿಮದ್ದಿನ ಹಾಗೆ ಸ್ಫೋಟಿಸಿ ಅದನ್ನು ಅಸ್ತವ್ಯಸ್ತಗೊಳಿಸದೆ ಹೊಸ ಕಾಲದ, ಹೊಸ ಬದುಕಿಗೆ ಅತ್ಯಗತ್ಯವಾದ ಮೌಲ್ಯಗಳನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಯಾಂತ್ರಿಕ ವ್ಯವಸ್ಥೆಯಲ್ಲಿ ಸೇರಿದ ನಮ್ಮ ಸಂಸ್ಕೃತಿಯ ಮೌಲ್ಯಗಳ ತಿರುಳನ್ನು ಭೇದಿಸಿ ಮೂಲ ಬೀಜಗಳನ್ನು ಹೊರತೆಗೆದು ಅದಕ್ಕೆ ಇಂದಿಗೆ ತಕ್ಕ ರೂಪಗಳನ್ನು ಸಿದ್ಧಪಡಿಸುವುದೇ ಬುದ್ಧಿಯ ಮೂಲಕ ಕೆಲಸ ಮಾಡುವವನ ಕರ್ತವ್ಯ. 4. ಇಷ್ಟು ಕವನಗಳನ್ನು ರಚಿಸಿದೆ, ಗ್ರಂಥಗಳನ್ನು ಪ್ರಕಟಿಸಿದೆ ಎಂದು ಸಂಖ್ಯೆಯನ್ನು ಬಿತ್ತರಿಸುವ ಹುಡುಗಾಟಿಕೆ ಬಿಟ್ಟು ಸಾರ್ಥಕವಾಗುವ ಕವನಗಳಲ್ಲಿ ಸದಾಕಾಲಕ್ಕಾಗಿ ಅನುಭವವನ್ನು ಭಟ್ಟಿ ಇಳಿಸಬೇಕು. ಕವನಗಳನ್ನು ಬರೆಯದೇ ಇದ್ದರೂ ನಷ್ಟವಿಲ್ಲ, ಆದರೆ ಬರೆದದ್ದು ಉತ್ತಮವಾಗುವ ಹಾಗೆ ಪರಿಶ್ರಮ ವಹಿಸಬೇಕು, ಕಾಯಬೇಕು. 5. ಅತ್ಯಂತ ಸೂಕ್ಷ್ಮವೇದಿಯಾದ ಮನಸ್ಸುಳ್ಳ ಕವಿ ಮಾಡುವ ಕೆಲಸ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬ ಬೆಲೆಯುಳ್ಳದ್ದು. ತನಗೆ ತಾನೇ ಮನುಷ್ಯ ಜೀವನದ ಅತ್ಯಂತ ಅಪೂರ್ವ ಸಾಧನವಾದ ಮಾತಿನ ಅತ್ಯಂತ ಸರಿಯಾದ ಬಳಕೆಯಿಂದಲೇ ಕವಿ ಸಮಾಜಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಾನೆ.
ಎಲ್ಲ ಜನ ಒಂದು ಕಾಲದಲ್ಲಿ ತಮ್ಮ ಮನಸ್ಸಿನ ಒಳತಳದಲ್ಲಿ ಯಾವುದನ್ನು ಅಸ್ಪಷ್ಟವಾಗಿ ಕಾಣುತ್ತಾರೋ, ಅನುಭವಿಸುತ್ತಾರೋ, ಕವಿಯಾದವನು ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅನುಭವಿಸಿ ಅದನ್ನು ತಕ್ಕ ಶಬ್ದಗಳಲ್ಲಿ ಮೂರ್ತಿಗೊಳಿಸಿ ಅದರ ಆದರ್ಶ ರೂಪವೂ ಹೊಳೆಯುವ ಹಾಗೆ ಮಾಡುತ್ತಾನೆ. ಹೀಗೆ ಅವನು ಬದುಕಿನ ಅಭ್ಯುದಯಕ್ಕೂ ಶ್ರೇಯಸ್ಸಿಗೂ ತಕ್ಕ ಪ್ರತಿಮೆಗಳನ್ನು ಸೃಷ್ಟಿಸಿ ಹೊಸ ಕಾಲಕ್ಕೆ ಅತ್ಯಗತ್ಯವಾದ ಹೊಸ ನಂಬಿಕೆಗಳಿಗೆ ತಕ್ಕ ಬಿಂಬವಾಗುವಂಥ ಕೃತಿಗಳನ್ನು ರಚಿಸುವುದರ ಮೂಲಕ ಸಮಕಾಲೀನನಾಗುತ್ತಾನೆ. ಸಮಕಾಲೀನತೆ ಎಂದರೆ ತಾತ್ಕಾಲಿಕತೆ ಅಲ್ಲ, ಎಲ್ಲ ಕಾಲದಲ್ಲೂ ಸಲ್ಲುವಂಥದ್ದು ಈಗ ಈ ಕಾಲದಲ್ಲಿ ಯಾವ ರೀತಿ, ಎಂಥ ವೇಷದಲ್ಲಿ, ಎಂಥ ರೂಪಾಂತರದಲ್ಲಿ ವ್ಯಕ್ತವಾಗುತ್ತದೆ ಎಂದು ಕಾಣುವ, ಕಂಡರಿಸುವ ಶಕ್ತಿ. 6. ತನಗೆ ನಿಜವಾಗಿ ಅನ್ನಿಸಿದ್ದು ಈ ಎರಡರ ನಡುವೆ ಸಹಜವಾಗಿಯೇ ಇರುವ ಕಂದಕವನ್ನು ಆದಷ್ಟು ಸಂಕುಚಿತಗೊಳಿಸುತ್ತಾ ಹೋಗಿ, ಏಕೆಂದರೆ ನಾವು ಸಾಹಿತ್ಯದಲ್ಲಿ ಬಯಸುವ ಪ್ರಾಮಾಣಿಕತೆ ಇದೆ, ಕೊನೆಗೆ ಆ ಎರಡೂ ಒಂದೇ ಆಗುವ ಹಾಗೆ ಮಾಡುವುದು ಅಥವಾ ಮಾಡಲು ಯತ್ನಿಸುತ್ತಾ ಹೋಗುವುದು. ಇದು ಅತ್ಯುತ್ತಮ ಕಾವ್ಯದ ಲಕ್ಷಣ. ಚಿಂತನೆ ಮತ್ತು ಕೃತಿಗಳ ಒಂದುವಳಿಕೆಯೇ ಅತ್ಯುತ್ತಮ ಬದುಕಿನ ಲಕ್ಷಣವಾಗಿರುವ ಹಾಗೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಪ್ರತ್ಯೇಕವಾದೊಂದು ಲೋಕದಲ್ಲಿ ಬದುಕುತ್ತಾನೆ. ಈ ಲೋಕಗಳಲ್ಲಿ 90% ಕೇವಲ ಮಬ್ಬು ಮುಸುಕಾಗಿ ಹೊರಗೆ ಕೂಡ ಸರಿಯಾಗಿ ಕಾಣದಂತೆ ವ್ಯಕ್ತಿತ್ವಹೀನವಾಗಿರುತ್ತವೆ. ಕೆಲವು ಉಜ್ವಲವಾಗಿ ಸ್ವತಂತ್ರ ಸ್ವರೂಪದವುಗಳಾಗಿ ಬೆಳಗುತ್ತಿರುತ್ತವೆ. ಅಂತಹ ಚೇತನಗಳಿಂದಲೇ ಕಲಾ ಸೃಷ್ಟಿ ಸಾಧ್ಯ. ಅಂತಹ ಚೇತನಗಳು ಎಲ್ಲ ಕಾಲಗಳಲ್ಲೂ ಇರುತ್ತವೆ. ಅವರು ನಡೆದದ್ದೇ ದಾರಿಯಾಗುತ್ತದೆ. ಅದು ಹೊಸ ದಾರಿ ಅನ್ನಿಸುತ್ತದೆ. ಏಕೆಂದರೆ ಅಲ್ಲಿ ಮಾನವತ್ವದ ಅಮೂಲ್ಯವಾದ ಅರ್ಥಗಳು ಧ್ವನಿಸುತ್ತವೆ. ಆದರೆ ಪರೀಕ್ಷೆ ಮಾಡಿ ನೋಡಿದಾಗ ಬಹು ಪುರಾತನ ಕಾಲದಿಂದ ಮಾನವ ನಡೆದು ಬಂದ ದಾರಿಯ ಮುಂದುವರಿಕೆಯೇ ಇದು ಎಂದು ತಿಳಿಯುತ್ತದೆ. ಕ್ರಮೇಣ ಈ ಎಲ್ಲವುಗಳ ಮೂಲ ಇರುವುದು ಒಬ್ಬ ಮನುಷ್ಯನಲ್ಲಿ ಇನ್ನೊಬ್ಬನನ್ನು, ಒಂದು ಸಂಗತಿಯಲ್ಲಿ ಇನ್ನೊಂದು ಸಂಗತಿಯನ್ನು, ಒಂದು ಘಟನೆಯಲ್ಲಿ ಇನ್ನೊಂದು ಘಟನೆಯನ್ನು ಕಾಣುವ, ಪರಸ್ಪರ ವಿರುದ್ಧವಾದುದರಲ್ಲೂ ಇರುವ ಏಕತ್ವದ ಸೂತ್ರವನ್ನು ಗುರುತಿಸುವ ಶಕ್ತಿಯಲ್ಲಿ. ಇದಕ್ಕೆ ರೂಪಕ ಶಕ್ತಿ, ಪ್ರತಿಭಾಶಕ್ತಿ, ಸಹಾನುಭವ, ಸಹಾನುಕಂಪ ಶಕ್ತಿ ಎನ್ನುವುದು. ಇದು ಎಲ್ಲ ಮಾನವರಿಗೂ ಸಾಮಾನ್ಯವಾದ, ಎಲ್ಲ ಮಾನವ ಲೋಕಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವ್ಯಕ್ತಿಗೊಳ್ಳುವ, ಅಪೂರ್ವವಲ್ಲದಿದ್ದರೂ ಅಪೂರ್ವ ಎಂದೆನಿಸುವ ಶಕ್ತಿ. ಮುಕ್ತವಾದ, ಸ್ವತಂತ್ರವಾದ ವಾತಾವರಣದಲ್ಲಿ ಮಾತ್ರ ಇಂತಹ ಶಕ್ತಿ ಬೆಳೆದು ಕೃತಿಯಾಗಿ ಆವಿಷ್ಕಾರಗೊಳ್ಳುತ್ತದೆ. ಆಧುನಿಕ ಯಂತ್ರನಾಗರಿಕತೆಯ ಭೋಗನಿಷ್ಠ ಸ್ವಾರ್ಥಪಾರಾಯಣ ನಾಗರಿಕತೆಯಲ್ಲಿ ಈ ಶಕ್ತಿ ಕುಂಠಿತವಾಗುತ್ತದೆ. ಒಳಗೊಳಗೆ ಗುಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ. ನಮ್ಮ ದೇಶದಲ್ಲಿರುವಂಥ ಆರ್ಥಿಕ ವೈಷಮ್ಯದ ಮಹಾಹೀನ ರಾಜ್ಯಭಾರದಲ್ಲಿ ಸ್ವತಂತ್ರವಾಗಿ, ಶುದ್ಧವಾಗಿ, ಸರಳವಾಗಿ ಬದುಕುವುದನ್ನೇ ಅಸಾಧ್ಯ ಮಾಡುತ್ತಿರುವ ಇಂದಿನ ಅಸುರಿ ಸಮಾಜದಲ್ಲಿ ಮಾನವಾತೀತದೊಡನೆ ಸಂಬಂಧವನ್ನು ಸಂಪೂರ್ಣ ಕಳಿಸಿಕೊಂಡ ಈ ರಾಕ್ಷಸ ರಾಜ್ಯದಲ್ಲಿ ಮೃದುವಾದ, ಕೋಮಲವಾದ ಅಂತಃಕರಣಗಂಗೆ ಬತ್ತಿ ಹೋಗುತ್ತಿದೆ. ಈ ಕಾಲದಲ್ಲಿ ನಾವು ವಿಶ್ವದ ಮೂಲ ಶಕ್ತಿಗಳ ವಿದ್ಯುದಾಗರಗಳೊಡನೆ ನಮ್ಮ ಅಂತಸ್ತಂತುಗಳನ್ನು ಜೋಡಿಸಿ ನಮ್ಮಲ್ಲಿ ಜೀವಶಕ್ತಿಯ ಸಂಚಾರವಾಗುವಂತೆ ಮನಸ್ಸನ್ನು ಪರಿಶುದ್ಧವೂ, ಸುಕೋಮಲ, ಅತ್ಯಂತ ಸೂಕ್ಷ್ಮವೇದಿಯೂ ಆಗುವಂತೆ ನೋಡಿಕೊಳ್ಳಬೇಕು. ಆ ದಿಕ್ಕಿನಲ್ಲಿ ನಡೆಯುವ ಕೆಲಸವೇ ಪುನರುತ್ಥಾನದ ಕೆಲಸ. ಉತ್ತಮ ಕಾವ್ಯ ಮಾಡುತ್ತಾ ಬಂದಿರುವ ಕೆಲಸ ಇದೆ. ಈ ಎಲ್ಲ ಅಂಶಗಳನ್ನು ನಾವು ನಮ್ಮ ಕಲೆಗೆ, ರಂಗಭೂಮಿಗೆ, ನಾಟಕಕ್ಕೆ ಸಂಬಂಧಿಸಿ ಪರಿಗಣಿಸುವಾಗ ಇವೆಲ್ಲವೂ ಎಷ್ಟು ಮಹತ್ವಪೂರ್ಣವಾದ ಮಾತು ಅಲ್ಲದೆ ನಾವು ಇದನ್ನು ಹೇಗೆ ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ಚಿಂತಿಸುವಂತಾಗುತ್ತದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು BBC ಸೌಂಡ್ಸಿಂದ ವರ್ಲ್ಡ್ ಬುಕ್ ಕ್ಲಬ್ ಎನ್ನುವ ಒಂದು ಪಾಡ್ಕಾಸ್ಟನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಇದರಲ್ಲಿ 400ಕ್ಕೂ ಮಿಗಿಲಾದ ಕವಿಗಳ, ಬರಹಗಾರರ ಸಂದರ್ಶನ ಮತ್ತು ಮುಖ್ಯವಾಗಿ ಅವರ ಒಂದು ಪುಸ್ತಕದ ಬಗೆಗಿನ
ಚರ್ಚೆ ಇದೆ. ಈ ಸಲದ ಸಂಚಿಕೆಯಲ್ಲಿ 7 ಬ್ರೀಫ್ ಲೆಸನ್ಸ್ ಆನ್ ಫಿಸಿಕ್ಸ್ ಎನ್ನುವ ಪುಸ್ತಕದ ಬಗ್ಗೆ ಚರ್ಚಿಸುತ್ತಿದ್ದಾರೆ. ತುಂಬ ಸುಂದರವಾದ ಪಾಡ್ಕ್ಯಾಸ್ಟ್ ಇದು. ದಯವಿಟ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಇದನ್ನು ಕೇಳಿ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಸಿಗೆ ಬೇಕಿದ್ರೆ ಹಾಸಿಗೆ ಪೇಪರ್ ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.